ಎಲ್ಲರಿಗೂ ನಮಸ್ಕಾರ. ಐ ವೆಲ್ಕಮ್ ಯು ಫಾರ್ ದಿಸ್ ವೆರಿ ಇಂಪಾರ್ಟೆಂಟ್ ಸೆಷನ್. ಈಗಾಗಲೇ ಕೃಷಿ ಇಲಾಖೆಯಲ್ಲಿ 945 ವೇಕೆನ್ಸೀಸ್ ಬಂದಿದ್ದಾವೆ, ಸಹಾಯಕ ಕೃಷಿ ಅಧಿಕಾರಿ ಮತ್ತು ಕೃಷಿ ಅಧಿಕಾರಿ ಪೋಸ್ಟ್ಗೆ. ಸೊ ಇದ್ರ ಬಗ್ಗೆ ನಾನು ಸೂಕ್ಷ್ಮವಾಗಿ ಎಲ್ಲ ಡೀಟೇಲ್ಸು, ನೋಟಿಫಿಕೇಶನ್ ಬಗ್ಗೆ, ಯಾರ್ಯಾರು ಎಲಿಜಿಬಲ್ ಇದ್ದಾರೆ, ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೋದ್ರಿಂದ ಹಿಡಿದು, ಸೊ ಮತ್ತೆ ಏನೇನು ಡಾಕ್ಯುಮೆಂಟ್ಸ್ ನೀವು ಕಲೆಕ್ಟ್ ಮಾಡ್ಕೊಳ್ಬೇಕು, ಮತ್ತೆ ಇನ್ನಿತರ ಮಾಹಿತಿ ಎಲ್ಲ ನಾನು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತೀನಿ ಈ ವಿಡಿಯೋ ಮುಖಾಂತರ. ಸೊ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ನಾವು ಅಗ್ರಿ ವಾರಿಯರ್ಸ್ ಅಂತ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಒಂದು ಕ್ರಿಯೇಟ್ ಮಾಡಿದ್ದೀವಿ. ಅದಕ್ಕೆ ಸಾಕಷ್ಟು ಜನ ಆಕಾಂಕ್ಷಿಗಳು ಸೇರಿದ್ದಾರೆ. ಆಲ್ಮೋಸ್ಟ್ ಮೋರ್ ದೆನ್ 1000 ಸ್ಟೂಡೆಂಟ್ಸ್ ಏನೋ ಎನ್ರೋಲ್ ಆಗಿದ್ದಾರೆ. ಸೊ ಫ್ರೀ ಗ್ರೂಪು, ಅಲ್ಲೆಲ್ಲ ನಿಮಗೆ ಫ್ರೀ ಮಟೀರಿಯಲ್ಸ್ ಎಲ್ಲ ಸರ್ಕ್ಯುಲೇಟ್ ಮಾಡಕ್ಕೆ ಒಂದು ಗ್ರೂಪ್ ಅಂತ ಡೆಡಿಕೇಟೆಡ್ಲಿ ನಾವು ಮಾಡಿದ್ದೀವಿ. ಸೊ ಅದನ್ನ ನೀವು ಜಾಯಿನ್ ಆಗಿ, ಈ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಗ್ರೂಪ್ ಲಿಂಕು ಕೊಟ್ಟಿರ್ತೀನಿ. ಅಂಡ್ ಮೋರ್ ಓವರ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ದಿ ನೋಟಿಫಿಕೇಶನ್ ಎಂಟೈರ್ಲಿ, pin to pin and point to point and minute details. Please watch this video. 4 to 5 minutes video will be very helpful for the application and for the aspirants who are going to apply for the agriculture officer or AO post. Thank you. Let's start the session. ಸೊ ಬನ್ನಿ, ಈಗ ಸ್ಟೆಪ್ ಬೈ ಸ್ಟೆಪ್ ನಾವು ನೋಡೋಣ ಡೀಟೇಲ್ಡ್ ಆಗಿ. ಕೊನೆ ತನಕ ಈ ವಿಡಿಯೋ ನೋಡಿ, ಇಲ್ಲಾಂದ್ರೆ ವೇಸ್ಟ್ ಆಗ್ಬಿಡುತ್ತೆ. ನಿಮ್ಮ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಬೇಕಂದ್ರೆ ಇದು ನೀವು ನೋಡ್ಬೇಕು. ಸೊ 20/9/2024 ಈ ದಿನದಲ್ಲಿ ಈ ನೋಟಿಫಿಕೇಶನ್ ಮಾಡಿರ್ತಾರೆ ಕೃಷಿ ಇಲಾಖೆದವರಿಗೆ. ಸೊ ಇದು ನೋಟಿಫಿಕೇಶನ್ ನಾನು ಓದ್ತಿರೋದು ಬೋತ್ RPC, ರೆಸಿಡೆನ್ಷಿಯಲ್ ಪೇರೆಂಟ್ ಕಾರ್ಡರ್, ಮತ್ತೆ HK ರೀಜನ್. ಓಕೆ, ಈ ಎರಡಕ್ಕೂ ಸೇರಿ ಒಟ್ಟು 945 ಪೋಸ್ಟ್ ಇದೆ. ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಯಾರ್ಯಾರು ಎಲಿಜಿಬಲ್ ಇದ್ದಾರೆ, ಮತ್ತೆ ಯಾರ್ಯಾರೆಲ್ಲ ಹಾಕ್ಬೋದು ಅಪ್ಲಿಕೇಶನ್ಗೆ, ಏನೇನ್ ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾಗುತ್ತೆ, ಇದ್ರ ಬಗ್ಗೆ ನಾನು ಕಂಪ್ಲೀಟ್ಲಿ ಚರ್ಚೆ ಮಾಡ್ತೀನಿ. ಸೊ ಇದು ಒಂದು ಗ್ರೂಪ್ ಬಿ ಪೋಸ್ಟ್ ಆಗಿರುತ್ತೆ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಗ್ರೂಪ್ ಬಿ ಹುದ್ದೆ ಇಲ್ಲಿ ನೋಡಿ, ಕೃಷಿ ಇಲಾಖೆಯಲ್ಲಿ ಕೃಷಿ ಅಧಿಕಾರಿ ಅಥವಾ ಸಹಾಯಕ ಕೃಷಿ ಅಧಿಕಾರಿ. ಸೊ ಈ ಒಟ್ಟು ಸೇರಿ ನೀವು HK ಮತ್ತೆ ನಾನ್ HK ಸೇರಿದ್ರೆ 945 ಪೋಸ್ಟ್ ಇದಾವೆ. ಸೊ 86 ಇದು ಕೃಷಿ ಅಧಿಕಾರಿ AO ಅಂತ ಹೇಳ್ತೀವಿ. ಸೊ ಸಹಾಯಕ ಕೃಷಿ ಅಧಿಕಾರಿ ಅಂದ್ರೆ AA ಅಂತ ಹೇಳ್ತೀವಿ. ಸೊ ವೆರಿ ಗುಡ್ ನಂಬರ್ ಆಫ್ ಪೋಸ್ಟ್. ಸೊ ಅರ್ಜಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಇದಕ್ಕೆ? 7ನೇ ತಾರೀಕು, ನೆಕ್ಸ್ಟ್ ತಿಂಗಳು. ಓಕೆ, ಸೊ ಅಕ್ಟೋಬರ್ 7ನೇ ತಾರೀಕಿಂದ ಮತ್ತೆ ನವೆಂಬರ್ ಲಾಸ್ಟ್ 7th ತನಕ ಲಾಸ್ಟ್ ಡೇಟ್ ಇರುತ್ತೆ. ಸೊ ಯಾರು ಅಷ್ಟೇ, ಸೊ ನೀವು ಅಪ್ಲಿಕೇಶನ್ ನ 10th ಇಂದ ಹಾಕೊಳ್ಳಿ, ಇಟ್ಸ್ ಅ ಬೆಟರ್. ಯಾಕಂದ್ರೆ ಏನೋ ಟೆಕ್ನಿಕಲ್ ಗ್ಲಿಚಸ್ ಏನನ್ನ ಇದ್ರೂ ಅವಾಯ್ಡ್ ಆಗುತ್ತೆ. 10ನೇ ತಾರೀಕಿಂದ ಅಥವಾ ನೀವು ಯಾವುದೇ ಒಂದು ಒಳ್ಳೆ ಡೇಟ್ ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದು. ಕೆಲವೊಂದು ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಆಸ್ಪೆಕ್ಟ್ಸ್ ಏನಂದ್ರೆ, ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ತಕ್ಷಣ ಅದು ಏನಾಗುತ್ತಂದ್ರೆ ಅದ್ರಲ್ಲಿ ಮತ್ತೆ ಚೇಂಜಸ್ ಮಾಡಕ್ ಬರಲ್ಲ. ಅದಕ್ಕೆ ಕೇರ್ಫುಲ್ಲಿ ನೀವು ಸಬ್ಮಿಟ್ ಮಾಡಿ. ಇನ್ ಕೇಸ್ ಅದಕ್ಕೆ ಚೇಂಜಸ್ ಮಾಡ್ಬೇಕಾದ್ರೆ ನಾನು ಸಪ್ರೇಟ್ ಆಗಿ ಹೇಳ್ತೀನಿ ಅದು. ಓಕೆ, ಸೊ ಎನಿವೇ ವೆರಿ ಇಂಪಾರ್ಟೆಂಟ್ಲಿ ಆ ತರ ಸಿಚುಯೇಷನ್ ಬರಕ್ಕೆ ಕೊಡಬೇಡಿ. ಸೊ ವಾಟ್ ಎವರ್ ಯು ಆರ್ ಅಪ್ಲೈಯಿಂಗ್, ಇಟ್ ಈಸ್ ಫೈನಲ್, ಫಸ್ಟ್ ಅಂಡ್ ಲಾಸ್ಟ್ ಅಂತ ನೆನ್ಪಿಟ್ಕೊಳ್ಳಿ. ಅಂಡ್ ವೆರಿ ಇಂಪಾರ್ಟೆಂಟ್ಲಿ ರಿಸರ್ವೇಶನ್ ಕ್ಲೈಮ್ ಮಾಡೋರಿಗೆ ಇದು ವೆರಿ ಇಂಪಾರ್ಟೆಂಟ್. ಕ್ಲೋಸಿಂಗ್ ಡೇಟ್ ಏನಿದೆಯಲ್ವಾ, ಕ್ಲೋಸಿಂಗ್ ಡೇಟ್ 7/11/2024. ಇದ್ರ ಬಿಫೋರ್ ದಿಸ್ ದೇ ಹ್ಯಾವ್ ಟು ಗೆಟ್ ದ ಸರ್ಟಿಫಿಕೇಟ್, ಆಲ್ ದ ಸರ್ಟಿಫಿಕೇಟ್. ರಿಸರ್ವೇಶನ್ ಏನೇ ರಿಸರ್ವೇಶನ್ ಇರ್ಲಿ, ಆ ರಿಸರ್ವೇಶನ್ ಸರ್ಟಿಫಿಕೇಟ್ ಇದ್ರ ಹಿಂದಿನ ಡೇಟ್ ಇರಬೇಕು. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ದೆನ್ ಇದಕ್ಕೆ ಯಾವ ತರ ಅಪ್ಲಿಕೇಶನ್ ಎಲ್ಲ ಹಾಕ್ಬೇಕು? KPSC ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ಸ್ಟೂಡೆಂಟ್ ಲಾಗಿನ್ ಮಾಡ್ಕೊಳ್ಳಿ. ಸೊ ಇದು ನೀವು ಯಾವಾಗ ಮಾಡ್ಬೇಕಂತ ಹೇಳಿದ್ರೆ 7th ಗೆ ಸ್ಟಾರ್ಟ್ ಮಾಡಿ. ಅಂಡ್ ವಾಟ್ ಯು ಡೂ ಹಿಯರ್, ಯು ಹ್ಯಾವ್ ಟು ಗಿವ್ ಸಮ್ ಆಫ್ ಯುವರ್ ಡೀಟೇಲ್ಸ್. ಓಕೆ, ಅದ್ರಲ್ಲಿ ನೀವು ಡೀಟೇಲ್ ಮೊಬೈಲ್ ನಂಬರ್ ಕೊಡ್ತೀರಾ, ಅದಕ್ಕೆ OTP ಬರುತ್ತೆ. ಇಮೇಲ್ ಕೊಡ್ತೀರಾ, ಅದಕ್ಕೆ OTP. ಈ ವೆರಿಫಿಕೇಶನ್ ಆದ್ಮೇಲೆ ಯೂಸರ್ ನೇಮ್, ಅದೆಲ್ಲ ನಾನು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡೋ ಟೈಮಲ್ಲಿ ನಾನು ಹೇಳ್ತೀನಿ. ಈಗ ಸದ್ಯಕ್ಕೆ ನೋಟಿಫಿಕೇಶನ್ ಬಗ್ಗೆ ನೋಡೋಣ. ಏನೇನೆಲ್ಲ ಡಾಕ್ಯುಮೆಂಟ್ಸ್ ಮಾಡಬೇಕು ನೀವು ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೆ? SSLC ಮಾರ್ಕ್ಸ್ ಕಾರ್ಡ್, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಸ್ಕ್ಯಾನ್ ಆಗಿರ್ಬೇಕು. ಕರೆಕ್ಟ್ ಆಗಿ ಸ್ಕ್ಯಾನ್, ಇಮೇಜ್ ಎಲ್ಲ ಚೆನ್ನಾಗಿರ್ಬೇಕು. ಸೊ ಇಂಪ್ರಾಪರ್ ಇಮೇಜ್ ಈಸ್ ಅಮೌಂಟ್ಸ್ ಟು ರಿಜೆಕ್ಷನ್ ಆಫ್ ದಿ ಅಪ್ಲಿಕೇಶನ್. ಓಕೆ, ಸೊ ಕರೆಕ್ಟ್ ಆಗಿ ಅದನ್ನ ಸ್ಕ್ಯಾನ್ ಮಾಡಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತೆ PUC ಮಾರ್ಕ್ಸ್ ಕಾರ್ಡ್ ವೆರಿ ಇಂಪಾರ್ಟೆಂಟ್. ಇದು SSLC ಏನಿದೆ 10th, ಇದು ಡೇಟ್ ಆಫ್, ದೇ ವಿಲ್ ಕನ್ಸಿಡರ್ ಆಸ್ ಎ ಡೇಟ್ ಆಫ್ ಬರ್ತ್, ಎವಿಡೆನ್ಸ್ ಫಾರ್ ಡೇಟ್ ಆಫ್ ಬರ್ತ್ ಆಸ್ ವೆಲ್. PUC ಮಾರ್ಕ್ಸ್ ಕಾರ್ಡ್ ಇರಬೇಕು.
ಅಡ್ರೆಸ್ ಪ್ರೂಫ್ಗೋಸ್ಕರ ಆಧಾರ್ ಕಾರ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ಆಲ್ಮೋಸ್ಟ್ 95%, 95 to 99% ಆಫ್ ದಿ ಸ್ಟೂಡೆಂಟ್ಸ್ ಅಪ್ಲೈ ಆಧಾರ್ ಆಸ್ ಅ ದೇರ್ ಅಡ್ರೆಸ್ ಪ್ರೂಫ್. ಆಧಾರ್ ಕೊಡಿ. ಮತ್ತೆ ಇದಾದ್ಮೇಲೆ ನೀವು ಯಾವುದೇ ತರ ಮೀಸಲಾತಿ ಅಂದ್ರೆ ರಿಸರ್ವೇಶನ್ ಕ್ಲೈಮ್ ಮಾಡ್ತಿದ್ರೆ, ಸೊ ಹೆಚ್ಚಿಗೆ ಆಗಿರ್ಲಿ, ಅದು ನಾನು ಆಲ್ರೆಡಿ ಹೇಳಿದೆ, ಅದ್ರ ಪ್ರಾಪರ್ ಡಾಕ್ಯುಮೆಂಟ್ಸ್ ನೀವು ಇಟ್ಕೊಳ್ಳಿ. ಲಾಸ್ಟ್ ಡೇಟ್ ಮುಂಚೆನೆ ನೀವು ಮಾಡ್ಕೊಂಡು ಇಟ್ಕೊಂಡು ಇರಬೇಕು ಅದು. ಸೊ ಇದಾದ್ಮೇಲೆ ಇದರಲ್ಲಿ ಇವೆಲ್ಲ ಇದಾವೆ. ನೀವು ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ನಾವು ಅಪ್ಲಿಕೇಶನ್ ಓಪನ್ ಮಾಡಿದಾಗ್ಲೂ ಅಷ್ಟೇ ಲೈವ್ ಆಗಿ ತೋರಿಸ್ತೀವಿ ಯಾವ ತರ ಏನೇನ್ ಡಾಕ್ಯುಮೆಂಟ್ಸ್ ಎಲ್ಲ ಬೇಕಂತ. ಇದೆಲ್ಲ ರಿಸರ್ವೇಶನ್. ಸೊ ಮತ್ತೆ ಶುಲ್ಕ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ, ಜನರಲ್ ಕ್ಯಾಂಡಿಡೇಟ್ಗೆ 600 ಇರುತ್ತೆ. ಮತ್ತೆ OBC ಇದು ಇರೋರಿಗೆಲ್ಲ 300 ಇರುತ್ತೆ. ಸೊ ಇನ್ನೊಂದು ಮಾಜಿ ಸೈನಿಕರು, ಎಕ್ಸ್ ಆರ್ಮಿ ಮ್ಯಾನ್ 50 ರೂಪೀಸ್ ಇದೆ. ಮತ್ತೆ SC ST ಕ್ಯಾಟಗರಿ 1 PH ಕ್ಯಾಂಡಿಡೇಟ್ಸ್ಗೆಲ್ಲ ಏನು ಫೀಸ್ ಇರಲ್ಲ. ಸೊ ಇದನ್ನ ನೆನ್ಪಿಟ್ಕೊಳ್ರಿ. ಸೊ ದಿಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಅರ್ಹತಾ ಷರತ್ತುಗಳು, ಕಂಡೀಷನ್ಸ್ ಏನೇನಿದಾವೆ, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, and he or she should be the citizen of this country. Okay, NRI are not eligible, overseas citizens are not eligible. They should be the citizen of this country. ಮತ್ತೆ ಮಲ್ಟಿಪಲ್ ಪಾಲಿಗ್ಯಾಮಿ ಅಂತ ಹೇಳ್ತೀವಲ್ವಾ, ಮಲ್ಟಿಪಲ್ ವೈಫ್ಸ್, ಒಂದಕ್ಕಿಂತ ಹೆಚ್ಚು ಮದುವೆ ಮಾಡ್ಕೊಂಡಿರೋರು ಅಭ್ಯರ್ಥಿಗೂ ಎಲಿಜಿಬಿಲಿಟಿ ಇಲ್ಲ. ಓಕೆ, ನ್ಯೂ ರೂಲ್ಸ್ ನ ತಂದಿರೋದಿದು. ಸೊ ವೆರಿ ಇಂಪಾರ್ಟೆಂಟ್ಲಿ, ಮಾನಸಿಕವಾಗಿನೂ ಅಷ್ಟೇ ಅವರು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ದೇ ಹ್ಯಾವ್ ಟು ಬಿ ಸ್ಟೇಬಲ್. ಓಕೆ, ಯಾಕಂದ್ರೆ ಮೆಡಿಕಲ್ ಆಫ್ಟರ್ ಎಕ್ಸಾಮ್ ಆದ್ಮೇಲೆ ಮೆಡಿಕಲ್ ಇರುತ್ತೆ, ಅಲ್ಲೂ ಅಷ್ಟೇ ಬಹಳಷ್ಟು ಜನ ರಿಜೆಕ್ಟ್ ಆಗೋ ಚಾನ್ಸಸ್ ಇದೆ. ಓಕೆ, ಸೊ ಆಯ್ಕೆ ವಿಧಾನ ಇದು ಮೋಸ್ಟ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಸಲ ಕಂಪ್ಯೂಟರ್ ಬೇಸ್ ಮೇಲೆ, ಕಂಪ್ಯೂಟರ್ ಬೇಸ್ ಲೈಕ್ CBT ಮೆಥಡ್ ಹೋಗ್ತಾರೆ ಅಂತ ಹೇಳ್ತಿದ್ದಾರೆ. ಬಟ್ ವಿ ಆರ್ ನಾಟ್ ಶೋರ್ ಅಬೌಟ್ ದಟ್. ಸೊ till now KPSC is conducting offline. Let's see if they brings a change, that's a well and good, because CBT method ಅಲ್ಲಿ faster transparency ಇರುತ್ತೆ and ಬೇಗ ರಿಸಲ್ಟ್ ಕೊಡ್ತಾರೆ. ದಟ್ಸ್ ಅ ಗುಡ್ ಇನಿಷಿಯೇಟಿವ್. ಸೊ ಎನಿವೇ, ಲೆಟ್ಸ್ ನಾಟ್ ಇನ್ ಟು ಗೋ ಇನ್ ಡೆಪ್ತ್ ಅಬೌಟ್ ದಟ್. ಕನ್ನಡ ಭಾಷಾ ಕಡ್ಡಾಯ ಪರೀಕ್ಷೆ ಇರುತ್ತೆ, ವೆರಿ ಇಂಪಾರ್ಟೆಂಟ್. ಯಾವುದೇ ಗ್ರೂಪ್ B ಮತ್ತೆ ಗ್ರೂಪ್ C ಎಕ್ಸಾಮ್ ಬರೆಯೋರು, ಈ ಎಕ್ಸೆಪ್ಟ್ KS ಅಲ್ಲೂ ಗ್ರೂಪ್ B ಬರುತ್ತೆ, ಅವರು ಸಾಮಾನ್ಯ ಕನ್ನಡ, ಈ ಜನರಲ್ ಕನ್ನಡ ಮೇನ್ಸ್ ಅಲ್ಲಿ ಬರೀತಾರೆ. ಸೊ ನಾನೀಗ ಕೃಷಿ ಇಲಾಖೆಯಲ್ಲಿ ಆಗೋ AO ಮತ್ತೆ AO ಎಕ್ಸಾಮ್ ಹೇಳ್ತಿರೋದು. ಅದರಲ್ಲಿ ನೀವು 150 ಮಾರ್ಕ್ಸ್ ಇದು ಕಡ್ಡಾಯ ಕನ್ನಡ ಇರುತ್ತೆ. ಸೊ ಇದ್ರ ಬಗ್ಗೆ ನಾವು ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. 50 ಅಂಕ ತಗೊಂಡ್ಬೇಕಾಗುತ್ತೆ. ಸೊ ಏನ್ ಟಫ್ ಏನಿರಲ್ಲ. ಅದರಲ್ಲಿ ನಿಮ್ಗೆ ಒಂದು ಲೆಟರ್ ಕೇಳ್ತಾರೆ, ಲೆಟರ್ ಬರೆಯೋದಿರುತ್ತೆ. ಇನ್ನೊಂದು ನೀವು ಪ್ಯಾಸೇಜಸ್ ಕೊಡ್ತಾರೆ, ಟ್ರಾನ್ಸ್ಲೇಷನ್ ಕೊಡ್ತಾನೆ. ಸೊ ಮತ್ತೆ ಗ್ರಾಮರ್ ಕೆಲವೊಂದಿರುತ್ತೆ. ಸೊ ಏನ್ ಟಫ್ ಏನಿರಲ್ಲ. ಕನ್ನಡ ಮೀಡಿಯಂ ಓದಿರೋರಾಗ್ಲಿ, ಇಂಗ್ಲಿಷ್ ಮೀಡಿಯಂ ಓದಿರೋರಿಗೆ ಅದೇನ್ ಅಷ್ಟೇನ್ ಟಫ್ ಇರಲ್ಲ. ಇದಷ್ಟು ನೆನ್ಪಿಟ್ಕೊಳ್ರಿ. ಸೊ ಇನ್ನೊಂದೇನಂದ್ರೆ, ಎಕ್ಸಾಮ್ ಯಾವ ತರ ಇರುತ್ತೆ, ಇದು ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ. ಅಂದ್ರೆ ನಿಮ್ ಯಾವುದೇ ತರ ಡಿಗ್ರಿಯಲ್ಲಿ CGPA ಇರುತ್ತಲ್ಲ, ಅದನ್ನ ಕನ್ಸಿಡರ್ ಮಾಡಲ್ಲ. ಪ್ಯೂರ್ಲಿ ಬೇಸ್ಡ್ ಆನ್ ಮೆರಿಟ್. 2 ಪೇಪರ್ ಇರುತ್ತೆ, ಜನರಲ್ ಪೇಪರ್ ಒಂದು, ಇನ್ನೊಂದು ಸ್ಪೆಸಿಫಿಕ್ ಪೇಪರು. ಸೊ 300 ಮಾರ್ಕ್ಸ್ ಇರುತ್ತೆ, ಅಂದ್ರೆ 100 ಕ್ವಶನ್ಸ್ ಇರ್ತವೆ. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್. ಓಕೆ, ಆ ತರ ಇರುತ್ತೆ. ಅಂಡ್ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. 1/4 ವಿಲ್ ಬಿ ನೆಗೆಟಿವ್ ಮಾರ್ಕ್ಸ್ ಆಸ್ ಪರ್ ದಿ KPSC ರೂಲ್ಸ್. ಓಕೆ, 1/4 ಆಫ್ ನೆಗೆಟಿವ್ ಮಾರ್ಕ್ಸ್ ವಿಲ್ ಬಿ ದೇರ್. ಓಕೆ, ಈ ಫಸ್ಟ್ 2 ಗಂಟೆ ಸ್ಪೆಸಿಫಿಕ್ ಪೇಪರ್ ಇರುತ್ತೆ, 1.5 ಗಂಟೆ GK ಪೇಪರ್ ಇರುತ್ತೆ. ಅಂದ್ರೆ ಇಲ್ಲಿ ನೋಡ್ಕೊಳ್ಳಿ ನೀವು ಯಾವ ತರ ಪ್ರಿಪರೇಷನ್ ಮಾಡ್ಬೇಕು ಅಂತ ನಾವು ವೆಬಿನಾರ್ ಅಲ್ಲೂ ಹೇಳ್ತಿದೀವಿ. ಅಂಡ್ ನೀವು ಅಲ್ಲೂ ಜಾಯಿನ್ ಆಗ್ಬೋದು. ಮತ್ತೆ ಏನಿದು ಕಂಪ್ಯೂಟರ್ ಬೇಸ್ಡ್ ಅಂತ ನಾನು ಆಲ್ರೆಡಿ ಹೇಳ್ದೆ. ಸೊ ದಟ್ಸ್ ನಾಟ್, ಲೆಟ್ಸ್ ಗೋ ಇನ್ ಟು ಡೀಟೇಲ್. ಸೊ ಮತ್ತೆ ಇದರಲ್ಲಿ 2 ವಿಧದ ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್ ಇದ್ದಾರೆ. ಒಂದು 85% ಮತ್ತೆ 15%. ಈ 85% ಅಲ್ಲಿ ಯಾರು ಬರ್ತಾರೆ, ಮತ್ತೆ ಈ 25% ಅಲ್ಲಿ ಯಾರ್ಯಾರು ಬರ್ತಾರೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ನಾನು ಅದು ಇವತ್ತು ಎಂಫಸೈಸ್ ಮಾಡ್ತೀನಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಸೊ ಲೆಟ್ಸ್ ಸ್ಟಡಿ ಅಬೌಟ್ ದಿ ಕ್ವಾಲಿಫಿಕೇಶನ್ ಅಂಡ್ ದಿ ಏಜ್ ರಿಲ್ಯಾಕ್ಸೇಷನ್. ನೋಡಿ, ಮೊದಲು 35 ವರ್ಷ ಇತ್ತು, ಈಗ ನ್ಯೂ ನೋಟಿಫಿಕೇಶನ್ ಬಂದಾಗ 3 ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ. 38 ವರ್ಷ ಜನರಲ್ ಕ್ಯಾಂಡಿಡೇಟ್ಗೆ. OBC ಬಂದ್ರೆ 41 ಇಯರ್ಸ್ ಇದೆ. ಮತ್ತೆ SC ST ಕ್ಯಾಟಗರಿ 1 ಅವರಿಗೆ 43 ಇಯರ್ಸ್ ತನಕ ಇದೆ. ಅಂದ್ರೆ ಬಹಳಷ್ಟು ಜನ ಕಾಂಪಿಟೇಷನ್ಗೆ ಇಲ್ಲಿ ಬರ್ತಾರೆ. ಸೊ ಇದರಲ್ಲಿ ನಾನು ಹೇಳಿದೆ 85% ಅಷ್ಟು ಕ್ಯಾಂಡಿಡೇಟ್, 85% ರಿಸರ್ವೇಶನ್ ಯಾರಿಗಿದೆ ಅಂದ್ರೆ BSc ಅಗ್ರಿ ಮಾಡಿರ್ತಾರೆ. ನೋಡಿ, BSc ಅಗ್ರಿ 4 ವರ್ಷ 8 ಸೆಮಿಸ್ಟರ್ ಮುಗಿಸ್ಕೊಂಡಿರ್ತಾರಲ್ಲ, ಅಂತವ್ರಿಗೆ ಈ 85% ಎಲಿಜಿಬಿಲಿಟಿ ಇದೆ.
ಮತ್ತೆ ಈಗ 15% ಯಾರಿಗೆ ಮೀಸಲಾತಿ ಕೊಟ್ಟಿದ್ದಾರೆ. ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಓಕೆ, ಬಹಳಷ್ಟು ಜನ ನನಗೆ ಇಬ್ರು ಮೂವರು ಕಾಲ್ ಮಾಡಿ, ಸರ್ ನಾನು ಮಾಡಿದ್ದೀನಿ ಬಿಟೆಕ್, ಬಟ್ ಬಯೋಟೆಕ್ನಾಲಜಿ ಬಿಟೆಕ್ ಬಯೋಟೆಕ್ನಾಲಜಿ ಇದೆ, ನಾನು ಎಲಿಜಿಬಲ್ ಇದ್ದೀನಾ ಅಂತ. ಸೊ ಇಂಥವ್ರಿಗೆ ಇದು ಖಂಡಿತ ಈ ವಿಡಿಯೋ ನೋಡಿ. ಸೊ ಇದರಲ್ಲಿ ಎಸ್ಪೆಷಲಿ ಈ BSc ನೋಡಿ, ಎಲ್ಲಾದ್ರಲ್ಲೂ ಬಿಟೆಕ್ ಇದೆ, ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂದ್ರೆ ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಮತ್ತೆ ಬಿಟೆಕ್ ಫುಡ್ ಸೈನ್ಸ್ ಇದೆ, BSc ಮಾರ್ಕೆಟಿಂಗ್ ಅಂಡ್ ಕೋಆಪರೇಷನ್ಸ್ ಇದೆ, BSc ಹಾನರ್ಸ್ ಕೃಷಿ ಅಂದ್ರೆ ಅಗೇನ್ ಮಾರ್ಕೆಟಿಂಗ್ ಇದೆ. ಸೊ BSc ಇದು ABM ಇದೆ, ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಮತ್ತೆ ಬಯೋಟೆಕ್ನಾಲಜಿ ಬರುತ್ತೆ. ಸೊ ಅಗ್ರಿ ಬಯೋಟೆಕ್ನಾಲಜಿ ಮತ್ತೆ ನಾರ್ಮಲ್ ಬಯೋಟೆಕ್ನಾಲಜಿ, ಬಿಟೆಕ್ ಬಯೋಟೆಕ್ನಾಲಜಿ. ಸೊ BSc ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಸೊ ಬಿಟೆಕ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಇವಷ್ಟು ರಿಸರ್ವೇಶನ್ ಅವರು ಕೊಟ್ಟಿದ್ದಾರೆ. ಅಂಡ್ ಮೋರ್ ಓವರ್ ದ ಡಿಗ್ರಿ ಯು ಆರ್ ಗೆಟಿಂಗ್, ಇಟ್ ಶುಡ್ ಬಿ ಅಕ್ರಿಡೇಟೆಡ್ ಬೈ ICAR. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್, and that is very important part. Okay, so this is a very important part for those who are applying in the 15% of the category. Okay, and coming to ಈ ಸ್ಯಾಲರಿ ಸ್ಕೇಲ್ ಅಲ್ಲಿ ನಾನು ಹೇಳಿದೆ, ಸೊ ಅರೌಂಡ್ 40 to 78,000 ತನಕ ಇರುತ್ತೆ. ಸೊ 7th ಪೇ ಕಮಿಷನ್ ಬಂದ್ರೆ ಇದನ್ನ ಜಾಸ್ತಿನೂ ಇನ್ ಹ್ಯಾಂಡ್ ಬರುತ್ತೆ ಸ್ಯಾಲರಿ. ಓಕೆ, ಸೊ ವೆರಿ ಗುಡ್ ಪೋಸ್ಟ್. ಅಂಡ್ ದಿಸ್ ಅಂಡ್ ಸೊ ಆಲ್ರೆಡಿ ಇಲ್ಲಿ ಯಾರ್ಯಾರು ರಿಸರ್ವೇಶನ್ ಎಲ್ಲ ಏನೇನ್ ಮೀಸಲಾತಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ಬೇಕು ಅಂತ ಎಲ್ಲ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ. ಇದಷ್ಟು ಡೀಟೇಲ್ಸ್ ನಾನು ಶೇರ್ ಮಾಡ್ತೀನಿ ನಿಮ್ ಜೊತೆ. ಅಂಡ್ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತೆ ಫ್ರೀ ಮಟೀರಿಯಲ್ಸ್ ಮತ್ತೆ ರಿಸೋರ್ಸಸ್ ಫಾರ್ ದಿ ಸ್ಪೆಸಿಫಿಕ್ ಪೇಪರ್ ಗ್ರೂಪ್ ನಾವು ಕ್ರಿಯೇಟ್ ಮಾಡಿದೀವಿ, ಅಗ್ರಿ ವಾರಿಯರ್ಸ್ ಅಂತ. ಅದ್ರಲ್ಲಿ ಹೋಗಿ ನೀವು ಫ್ರೀ ಆಗಿ ತಗೊಳ್ಬಹುದು ಅಂಡ್ ನಿಮ್ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. We will be coming with such videos in future. Stay tuned with us. Till then, take care. Bye bye.